ಗೀತಾ ಮಹಾತ್ಮೆ. ಮನ್ಯಸೆ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಪ್ರಭು, ನಿನ್ನ ರೂಪವನ್ನು ನಾನು ನೋಡಲು ಸಾಧ್ಯವೆಂದು ನೀನು ಭಾವಿಸಿದರೆ ಯೋಗೇಶ್ವರ, ಅಕ್ಷಯವಾದ ನಿನ್ನ ರೂಪವನ್ನು ತೋರಿಸು. ಆತ್ಮೋನ್ನತಿಯ ಮಾರ್ಗದ ಬಗ್ಗೆ ವಿಸ್ತಾರವಾಗಿ ಅರ್ಜುನನಿಗೆ ತಿಳಿಸಿದ ಶ್ರೀಕೃಷ್ಣ ವಿಶ್ವರೂಪ ದರ್ಶನ ಯೋಗದಲ್ಲಿ ತನ್ನ ನಿಜ ಸ್ವರೂಪವನ್ನು ಅರಿಯಲು ಅರ್ಜುನನನ್ನು ಪ್ರೇರೇಪಿಸುತ್ತಿದ್ದಾನೆ. ಅರ್ಜುನನೂ ಕೂಡ ಈ ಎಲ್ಲ ವಿಚಾರಗಳನ್ನು ತನ್ನಲ್ಲಿ ಮಂಥನ ಮಾಡಿಕೊಳ್ಳುತ್ತಾ ಭಗವಂತ ಶ್ರೀಕೃಷ್ಣನಲ್ಲಿ ಹೀಗೆಂದು ಪ್ರಾರ್ಥಿಸಿಕೊಳ್ಳುತ್ತಿದ್ದಾನೆ. ಮನ್ಯಸೆ ಯದಿ ತಚ್ಛಕ್ಯಂ ಮಯಾ ಅಂದರೆ ನಿನ್ನ ವಿಶ್ವರೂಪವನ್ನು ನೋಡುವ ಯೋಗ್ಯತೆ ಉಳ್ಳವನು ನಾನು ಎಂದಾದರೆ, ಹೇ ದೇವರೇ, ಆ ದಿವ್ಯ ತೇಜವನ್ನು ತೋರಿಸು ಎನ್ನುತ್ತಾನೆ. ಇಲ್ಲಿ ಇನ್ನೊಂದು ವಿಷಯವನ್ನು ನಾವು ಅರಿಯಬೇಕಿದೆ. ನಾವು ಏನನ್ನೇ ಪಡೆಯಬೇಕಾದರೂ ಅಥವಾ ಬಯಸಿದರೂ ಅದನ್ನು ಹೊಂದಲು ನಾವು ಎಷ್ಟು ಅರ್ಹರು ಹಾಗೂ ಅದಕ್ಕೆ ನಾವು ಎಷ್ಟು ಸಿದ್ಧರಾಗಿದ್ದೇವೆ ಎಂಬುದೂ ಕೂಡ ಅಷ್ಟೇ ಮುಖ್ಯ. ನಿನ್ನ ತೇಜೋರೂಪವನ್ನು ಕಾಣುವ ಯೋಗ ಹಾಗೂ ಯೋಗ್ಯತೆ ನನ್ನಲ್ಲಿ ಇದೆಯೇ? ಇಲ್ಲವೆಂದಾದರೆ ಅದನ್ನು ನೀನೇ ಅನುಗ್ರಹಿಸು ಎನ್ನುವ ಅರ್ಪಣಾಭಾವವನ್ನು ಅರ್ಜುನ ವ್ಯಕ್ತಪಡಿಸುತ್ತಾ ತಾನು ಆತನ ಪ್ರಿಯ ಶಿಷ್ಯನೆಂದು ತುಷ್ಟೀಕರಿಸುತ್ತಾನೆ. ಜೀವನದಲ್ಲಿ ಒಂದು ವಸ್ತುವನ್ನು ಪಡೆಯಬೇಕಾದರೆ ಆಸೆಯೊಂದೇ ಸಾಲದು, ಅದಕ್ಕೆ ಯೋಗ್ಯತೆ ಹಾಗೂ ಯೋಗ ಎರಡೂ ಕೂಡ ಇರಬೇಕು ಎಂಬುದೇ ಇದರ ಅರ್ಥ. ಹೀಗೆ ಭಗವಂತ ನಮ್ಮ ಮೇಲೆ ಕೃಪೆ ತೋರಿದಾಗ ಮಾತ್ರವೇ ಅಂತಹ ಅರ್ಹತೆ ಹೊಂದಲು ನಮಗೆ ಸಾಧ್ಯ. ಹಾಗಾದಾಗ ಮಾತ್ರವೇ ನಮ್ಮ ಅಂತಶ್ಚಕ್ಷು ತೆರೆದುಕೊಂಡು ವಿಧೇಯತೆ, ವಿನಯ ಹಾಗೂ ಭಗವಂತನೆಡೆಗಿನ ಅರ್ಪಣಾಭಾವ ನಮ್ಮ ಮನದಲ್ಲಿ ಮೂಡಲು ಆರಂಭವಾಗುವುದು. ಹರಿ ಓಂ.